ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಾವೆಲ್ಲರೂ ಕರ್ತನ ಪಾದದ ಸನ್ನಿಧಿಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಧ್ಯಾನ ಮಾಡುತ್ತಿರುವಂಥ ವಾಕ್ಯ ಯಾವುದು ಅಂದರೆ ದೇವರ ಪ್ರೀತಿಯಾಗಿದೆ ಎಂಬುದಾಗಿ. ಈ ಪ್ರೀತಿಯ ಧ್ಯಾನ ಭಾಗಕ್ಕಾಗಿ ನಿಮ್ಮನ್ನು ಆತ್ಮಿಕವಾಗಿ ನಾನು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ನಿಮಗೆ ಶುಭ ವಂದನೆಗಳನ್ನು ಕೂಡ ನಾನು ತಿಳಿಸುವನಾಗಿರ್ತೇನೆ. ಬನ್ನಿರಿ, ನಾವು ಮುಂದೆ ಸಾಗುತ್ತಾ ದೇವರ ಪ್ರೀತಿಯನ್ನು ನಾವು ಧ್ಯಾನ ಮಾಡೋಣ. ಇವತ್ತಿನ ವಾಕ್ಯದ ಶೀರ್ಷಿಕೆಯನ್ನು ನಾವು ತೆಗೆದುಕೊಳ್ಳೋಣ. ದೇವರ ನಿಜವಾದ ಪ್ರೀತಿ ನಿನಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. ದೇವರು ಇಷ್ಟಪಡುವಂಥ ಪ್ರೀತಿ ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು. ಇದರ ಮೂಲಕ ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. ಹೇಗೆ ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ನಾವು ಪ್ರೀತಿಸಬೇಕು ಅನ್ನೋದನ್ನು ದೇವರು ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಧ್ಯಾನ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 34ರಿಂದ 40ನೇ ವಚನದವರೆಗೂ ಒಂದು ಸಾರಾಂಶವನ್ನು ನಾವು ಓದೋಣ. ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಫರಿಸಾಯರು ಕೇಳಿ ಅಲ್ಲಿಂದ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷಿಸಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದುದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂಬುದಾಗಿ. ಇಲ್ಲಿ ದೇವರ ನಾಮಕ್ಕೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನನ್ನು ಒಬ್ಬ ಮನುಷ್ಯ ಬಂದು ಪ್ರಶ್ನಿಸ್ತಾ ಇದ್ದಾರೆ, ಈ ಸತ್ಯವೇದದಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವುದು ಅತಿ ಶ್ರೇಷ್ಠವಾದದ್ದು ಎಂಬುದಾಗಿ. ಆಗ ದೇವರು ಹೇಳಿದ್ರು, ಪೂರ್ಣ ಹೃದಯದಿಂದ ದೇವರ ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದ ದೇವರನ್ನು ಪ್ರೀತಿಸಬೇಕು, ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಬೇಕು. ಈ ಪ್ರೀತಿನೇ ನಿಜವಾದ ಶ್ರೇಷ್ಠವಾದದ್ದು ಎಂಬುದನ್ನು ಯೇಸು ಸ್ವಾಮಿ ಆ ವ್ಯಕ್ತಿಗೆ ತಿಳಿಸುವವರಾಗಿದ್ದಾರೆ. ಹಾಗಾದರೆ ಪೂರ್ಣ ಹೃದಯ, ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣದಿಂದ ಪ್ರೀತಿಸುವುದು ಅಂದರೆ ಹೇಗೆ? ಇದು ಸರಳವಾಗಿರುವಂಥದ್ದಾಗಿದೆ. ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಪ್ರಾಣ ಅಂದರೆ ನಮ್ಮ ಹತ್ರ ಏನೇನು ಇದೆಯೋ, ಆಸ್ತಿ ಇರ್ಬೋದು, ಸ್ಥಾನ ಇರ್ಬೋದು, ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಆಸ್ತಿ ಇರ್ಬೋದು, ಅಕೌಂಟ್ ಇರ್ಬೋದು, ಇತ್ಯಾದಿ ಏನೇ ಇದ್ರೂ ಕೂಡ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ಮೊದಲನೇ ಸ್ಥಾನದಲ್ಲಿ ದೇವರನ್ನು ಕಾಣುವಂಥದ್ದೇ ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣ, ಪೂರ್ಣವಾದಂಥ ಹೃದಯದಿಂದ ನಾವು ಪ್ರೀತಿಸುವುದರ ಅರ್ಥವಾಗಿದೆ. ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ನಾವು ಪ್ರೀತಿಸುವುದಾದರೆ ಅದೇ ಉತ್ತಮವಾದಂಥ ಪ್ರೀತಿಯಾಗಿರುವಂಥದ್ದು. ಅದನ್ನೇ ದೇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದನ್ನು ಕೇಳ್ತಕ್ಕಂಥದ್ದು. ಹಾಗಾಗಿ ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಹಾಗಾದರೆ ನಾವು ದೇವರನ್ನು ಪ್ರೀತಿಸ್ತೀವಿ ಅಂತ ಅಂದರೆ, ನೆರೆಯವನನ್ನು ಪ್ರೀತಿಸ್ತೀವಿ ಅಂದರೆ ನಮಗಿರುವವುಗಳಿಗಿಂತ ಹೆಚ್ಚಾಗಿ ನಾವು ಪ್ರೀತಿಸಬೇಕು ದೇವರನ್ನು. ಅದೇ ನಿಜವಾದಂಥ ಪ್ರೀತಿ, ದೇವರಿಗೆ ಇಷ್ಟಪಡುವಂಥ ಪ್ರೀತಿ. ನಾವು ನೆನೆಸ್ತಾ ಇದ್ದೀವಿ. ವಾಕ್ಯಕ್ಕೆ ಬರುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನವನ್ನು ನಾವು ಓದಿದರೆ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಹಾಗಾದರೆ ದೇವರನ್ನು ಪ್ರೀತಿಸಬೇಕು ಅಂತ ಅಂದರೆ ತಾಯಿಯನ್ನ, ತಂದೆಯನ್ನ, ಅಣ್ಣನನ್ನ, ತಮ್ಮನನ್ನ, ಮಕ್ಕಳನ್ನ, ಹೆಂಡತಿಯನ್ನ ಪ್ರೀತಿಸಿ ಆನಂತರ ದೇವರನ್ನ ನಾವು ಪ್ರೀತಿಸ್ತೀವಿ ಅನ್ನುವಂಥದ್ದು ನಿಜವಾಗಿ ಯೋಗ್ಯವಾದ ಪ್ರೀತಿ ಅಲ್ಲ ಎಂಬುದಾಗಿ. ಹಾಗಾದರೆ ದೇವರನ್ನು ಪ್ರೀತಿಸುವ ನಿಜವಾದ ಯೋಗ್ಯವಾದ ಪ್ರೀತಿ ಯಾವುದಂದ್ರೆ, ನನ್ನವರು ಅನ್ನುವುದಕ್ಕಿಂತ ಹೆಚ್ಚಿನದಾಗಿ
ದೇವರು ನನಗಿರುವ ಜನರಿಗಿಂತ, ಇರುವ ಸಂಬಂಧಗಳಿಗಿಂತ, ಇರುವ ವಸ್ತುಗಳಿಗಿಂತ ಹೆಚ್ಚಿನ ಆದ್ಯತೆಯನ್ನು, ನನ್ನ ಪ್ರೀತಿಯನ್ನು ದೇವರಿಗೆ ಕೊಡುವಾಗ ಅದು ಯೋಗ್ಯವಾಗಿರುವ ದೇವರನ್ನು ಪ್ರೀತಿಸುವುದರ ಅರ್ಥವಾಗಿದೆ. ಹಾಗೆ ದೇವರ ನಾಮಕ್ಕೆ ಮಹಿಮೆ ಆಗಲಿ. ಯೋಗ್ಯತೆ ಅನ್ನುವುದು ನಮ್ಮಿಂದ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯೋಗ್ಯತೆ ಅನ್ನುವುದು ದೇವರಿಂದ ಬಂದಿರುವಂಥದ್ದಾಗಿದೆ. ನಾವು ಪರಿಶುದ್ಧರಾಗಬೇಕು. ನಮ್ಮಿಂದ ಪರಿಶುದ್ಧರಾಗ್ಲಿಕ್ಕಾಗಲ್ಲ. ದೇವರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ನಾವು ನೀತಿವಂತರಾಗಕ್ಕಾಗಲ್ಲ. ಆದರೆ ದೇವರನ್ನ ಮೇಲೆ ನಂಬಿಕೆ ಇಡುವುದರಿಂದ ಆ ದೇವರ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಪರಿಶುದ್ಧತೆ, ಪ್ರೀತಿ, ನೀತಿ ಇವೆಲ್ಲವೂ ದೇವರಿಂದ ಕೊಡೋಣವಾಗಿರುವಂಥದ್ದು. ಇದೇ ನಮ್ಮ ಯೋಗ್ಯತೆ. ಈ ಯೋಗ್ಯತೆ, ಹಾಗಾದರೆ ಈ ಯೋಗ್ಯತೆಯನ್ನು ದೇವರು ನಮಗೆ ಕೊಟ್ಟಿರುವಾಗ ನಮಗಿರುವವುಗಳಿಗಿಂತ ಹೆಚ್ಚಾಗಿ ನಾವು ದೇವರಿಗೆ ಆದ್ಯತೆ ಕೊಟ್ಟು ಪ್ರೀತಿಸುವಾಗ ಅದೇ ನಿಜವಾಗಿ ದೇವರು ಇಷ್ಟಪಡುವ ಪ್ರೀತಿಯಾಗಿದೆ ಎಂಬುದನ್ನು ನಾವು ಕಂಡುಕೊಳ್ಬೇಕು. ದೇವರ ನಾಮಕ್ಕೆ ಮಹಿಮೆ ಆಗಲಿ. 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಚನ. ಏಲಿ ಎಂಬತಕ್ಕಂಥ ಒಬ್ಬ ಯಾಜಕ ಇರ್ತಾನೆ. ಆತನ ಸಮ್ಮುಖದಲ್ಲಿ ಸಾಮುವೇಲನು ಬೆಳೀತಾ ಇರ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಏಲಿಯನ್ನು ಪ್ರಶ್ನಿಸ್ತಾ ಇದ್ದಾರೆ. ಆತನು ದೇವರಿಗಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸ್ತಾ ಇದ್ದ. ತನ್ನ ಮಕ್ಕಳು ಆಲಯದಲ್ಲಿ ಪಾಪ ಮಾಡಿದ್ರು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಆ ತಂದೆ ತನ್ನ ಮಕ್ಕಳನ್ನು ಗದರಿಸ್ತಿರ್ಲಿಲ್ಲ, ಶಿಕ್ಷಿಸ್ತಿರ್ಲಿಲ್ಲ, ಕ್ರಮಗೊಳಿಸ್ತಾ ಇರಲಿಲ್ಲ. ಅವುಗಳನ್ನು ಸಹಿಸಿಕೊಳ್ತಾ ಇದ್ದ. ಆಲಯ ಅಸಹ್ಯವಾಗಿ ಮಾರ್ಪಡ್ತಾ ಇತ್ತು. ಆಲಯ ಜನರಿಂದ, ತನ್ನ ಕುಟುಂಬದಿಂದ ಆಲಯಕ್ಕೆ ಅಪಮಾನಗಳಾಗ್ತಾ ಇತ್ತು. ಆಲಯವನ್ನು ಕಾಪಾಡುವುದರಲ್ಲಿ ಏಲಿ ವಿಫಲನಾಗ್ತಾ ಇದ್ದ. ಆ ಸಂದರ್ಭದಲ್ಲಿ ದೇವರು ಏಲಿಯನ್ನ ಕೇಳ್ತಾರೆ, ಏಲಿ, ನೀನು ನನ್ನನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ಗೌರವಿಸುವುದು ಸರಿಯೋ ಅಂತ ಕೇಳ್ತಾ ಇದ್ದ. ಅಂದರೆ ದೇವರ ವಾಕ್ಯದಲ್ಲಿ ನಾವು ಏನನ್ನು ಕಾಣ್ತಾ ಇದ್ದೀವಿ ಅಂದರೆ, ದೇವರ ಹೃದಯ ಏನನ್ನು ಬಯಸ್ತಾ ಇದೆ ಅಂದರೆ, ನಮಗಿರುವವುಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು ಅನ್ನೋದನ್ನು ದೇವರು ಬಯಸುವವನಾಗಿದ್ದಾನೆ. ಯಾಕೆ ದೇವರು ಹೀಗೆ ಬಯಸ್ತಾ ಇದ್ದಾನಂದರೆ, ಯೇಸು ಕ್ರಿಸ್ತನೂ ಕೂಡ ನಮ್ಮನ್ನು ಪ್ರೀತಿ ಮಾಡಬೇಕಂದ್ರೆ ಆತನು ತನಗಿರುವವುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ದೇವರು ತನ್ನ ಮಹಿಮೆಯ ಪದವಿಯನ್ನು ಬಿಡಲೊಲ್ಲದೆಂದೆಣಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ಆತನು ಮಾನವನಾಗಿ ಬಂದನು. ಅಂದರೆ ದೇವರು ತನ್ನ ಸಿಂಹಾಸನಕ್ಕಿಂತ ನಮ್ಮನ್ನು ಹೆಚ್ಚು ಪ್ರೀತಿ ಮಾಡಿ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಬಂದ. ಈ ದೇವರು ತನ್ನ ಎಲ್ಲ ದೇವದೂತರಿಗಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ. ದೇವರು ತನ್ನ ಮಹಿಮೆಗಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದರು. ಸಿಂಹಾಸನ, ಮಹಿಮೆ, ದೇವದೂತರು, ತನಗಿರುವಂಥ ದೊಡ್ಡಸ್ತಿಕೆ, ಇದೆಲ್ಲವನ್ನ ನಮಗಾಗಿ ಅದೆಲ್ಲವನ್ನ ಕಳೆದುಕೊಂಡನು ಎಂಬುದಾಗಿ. ಪ್ರಿಯರೇ, ನಾವು ಯಾಕೆ ದೇವರನ್ನು ಹೆಚ್ಚಾಗಿ, ನಮಗಿರುವವುಗಳಿಗಿಂತ ಹೆಚ್ಚಾಗಿ ನಾವು ಪ್ರೀತಿಸಬೇಕಂದ್ರೆ, ದೇವರು ಕೂಡ ತನಗಿರುವವುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಿತ್ಯ ಜೀವವನ್ನು, ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಸೇರಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಹಾಗಾದರೆ ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಈ ಸತ್ಯವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಸತ್ಯ ನಮಗೆ ಯಾವಾಗ ಅರ್ಥ ಆಗ್ತದೋ ಆಗ ನಾವು ದೇವರಿಗೆ ಪ್ರತಿಯಾಗಿ ಪ್ರೀತಿಸುವುದು ಹೇಗೆ ಅಂತ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ತನಗಿರುವುಗಳಿಗಿಂತ ಹೆಚ್ಚಾಗಿ ನಮ್ಗೆ ಪ್ರೀತಿಸಿದನಂದರೆ ನಾವು ಕೂಡ ನಮ್ಮನ್ನು ಸಿದ್ಧ ಮಾಡ್ಕೋಬೇಕು. ನಮಗಿರುವುಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕನ್ನೋದೇ ಈ ವಾಕ್ಯಗಳ ಸಾರಾಂಶವಾಗಿದೆ. ಅದಕ್ಕೆ ಏಲಿಯನ್ನು ದೇವರು ಕೇಳ್ತಾರೆ, ಆತನು ದೇವರಿಗಿಂತ ಮಕ್ಕಳನ್ನು ಪ್ರೀತಿಸ್ತಾ ಇದ್ದ. ದೇವರು ಅದಕ್ಕೆ ಕೇಳಿದ್ರು, ನನಗಿಂತ ನಿನ್ನ ಮಕ್ಕಳನ್ನು ಪ್ರೀತಿಸುವುದು, ಗೌರವಿಸುವುದು ಸರಿಯೋ ಎಂಬುದಾಗಿ. ಯಾಕೆಂದರೆ ಮನುಷ್ಯರಿಗಿಂತ ದೇವರು ದೊಡ್ಡವನಾಗಿದ್ದಾನೆ, ಆಸ್ತಿಗಿಂತ ದೇವರು ದೊಡ್ಡವನಾಗಿದ್ದಾನೆ,
ಎಲ್ಲದಕ್ಕಿಂತ ಒಡೆಯನು ಯೇಸು ಕ್ರಿಸ್ತನೇ ಆಗಿರುವುದರಿಂದ ಯಾವುದು ಕೂಡ ದೇವರಿಗಿಂತ ಕೆಳಗೆ ಬರಬಾರದು. ಯಾವುದು ದೇವರಿಗೆ ನಮಗಿರುವವುಗಳು ದೇವರಿಗಿಂತ ಮೇಲೆ ಯಾವುದು ಬರಬಾರದೆಂಬುದು ದೇವರ ಉದ್ದೇಶವಾಗಿದೆ. ಕರ್ತನಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತಾಯನು ಬರೆದ ಸುವಾರ್ತೆ ನಾವು ವಾಕ್ಯವನ್ನು ನಾವು ನೋಡಿದ್ವಿ. 10ನೇ ಅಧ್ಯಾಯವನ್ನು ನಾವು ಓದ್ಕೊಂಡ್ವಿ. ನಾವು ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿದ್ರೆ, ದೇವರು ಪೇತ್ರ ಮೀನನ್ನು ಯೇಸು ಸ್ವಾಮಿ ಶಿಲುಬೆಗೆ ಹೋದ್ಮೇಲೆ ಆತನು ಪುನರುತ್ಥಾನವಾಗಿ ಹೇಳುವುದಕ್ಕಿಂತ ಮುಂಚೆ ಇವರು ತಮ್ಮ ತಮ್ಮ ಎಲ್ಲ ಕೆಲಸ ಯೇಸು ಸ್ವಾಮಿನ ಬಿಟ್ಟು ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ಹೊರಟೋದ್ರು. ಇಡೀ ರಾತ್ರಿ ಎಲ್ಲ ಮೀನು ಹಿಡಿತಾ ಇದ್ದಾರೆ, ಮೀನು ಸಿಗ್ತಾ ಇಲ್ಲ. ಯೇಸು ಸ್ವಾಮಿ ಅವರನ್ನು ಪ್ರೀತಿ ಮಾಡಿ ಅವರಿಗೆ ಆ ಸ್ಥಳದಲ್ಲಿ ದೇವರು ಮಾತನಾಡ್ತಾರೆ. ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಮೀನನ್ನು ಹಿಡಿದು ಅಲ್ಲಿ ನಿಂತಿದ್ದಾರೆ. ಪೇತ್ರನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗ್ತಾ ಇಲ್ಲ ಮುಂಜಾನೆ ಯಾರು ಬಂದು ನಮ್ಮನ್ನು ಮಾತಾಡಿಸ್ತಿದ್ದಾರೆ ಅಂತ, ಯಾರೋ ಒಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ತಾರೆ. ಅದರ ನಂತರವಾಗಿ ಇಲ್ಲಿ ಮಾತಾಡ್ತಿರುವಂಥವರೇ ಯೇಸು ಕ್ರಿಸ್ತನೆಂಬುದಾಗಿ ಗೊತ್ತಾದ ಮೇಲೆ ಪೇತ್ರ ಭಾವುಕನಾಗಿ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾನೆ. ಆಗ ಯೇಸುವಿನ ಹಿಂದೆ ಹೋಗ್ತಾನೆ. ಆಗ ಯೇಸು ಸ್ವಾಮಿ ಏನು ಕೇಳ್ತಾರೆ ಅಂದರೆ, ಪೇತ್ರನೇ, ನೀನು ಎಲ್ಲರಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯೋ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಪೇತ್ರ ಹೇಳ್ತಾನೆ, ಸ್ವಾಮಿ ಹೌದು, ನಾನು ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತೀನಿ ಅಂತ. ಮತ್ತೊಂದು ಸರಿ ಕೇಳ್ತಾರೆ, ಪೇತ್ರನೇ, ನೀನು ನನ್ನನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ ಎಂಬುದಾಗಿ. ಆತನು ಹೌದು ಸ್ವಾಮಿ ಅಂತ ಹೇಳ್ತಾನೆ. ಮತ್ತೆ 3ನೇ ಸರಿ ಕೇಳ್ತಾರೆ, ನೀನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿ ಎಂಬುದಾಗಿ ಕೇಳುವಾಗ ಆತನು ಮತ್ತೆ ಮಾತನಾಡಲಾರದೆ ಹೋಗಿ, ಸ್ವಾಮಿ, ನಾನು ಪ್ರೀತಿಸುತ್ತನೋ ಇಲ್ಲವೋ ನೀನೇ ಬಲ್ಲೆ ಎಂಬುದಾಗಿ ಹೇಳ್ತಾರೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಬೈಬಲಲ್ಲಿ ಪ್ರೀತಿಯ ಬಗ್ಗೆ ಮಾತಾಡ್ತಿರುವುದೇನೆಂದ್ರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸುವುದೇ ನಿಜವಾದಂಥ ಪ್ರೀತಿ, ನಿಜವಾದ ದೈವಿಕ ಪ್ರೀತಿ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರೀತಿಯನ್ನು ದೇವ್ರಿಗಾಗಿ ಪ್ರೀತಿಸ್ಲಿಕ್ಕೆ ನಮ್ಮ ಹತ್ರ ನಿಜವಾಗಿದೆಯಾ? ಖಂಡಿತವಾಗಿ ನಾವು ದೇವರನ್ನು ಪ್ರೀತಿಸಬೇಕಂತಾನೆ ಮನುಷ್ಯನ ಪ್ರೀತಿಯನ್ನು ನಮ್ಮೊಳಗಿಟ್ಟಿಲ್ಲ. ದೇವರ ಅಗಾಪೆ ಪ್ರೀತಿಯನ್ನೇ ನಮ್ಮೊಳಗೆ ಇಟ್ಟಿದ್ದಾರೆ. ನಾವು ಯಾಕೆ ದೇವರನ್ನು ಪ್ರೀತಿಸುವುದರಲ್ಲಿ, ನೆರೆಯನ್ನು ಪ್ರೀತಿಸುವುದರಲ್ಲಿ ಫೇಲ್ಯೂರ್ ಆಗ್ತೀವಿ ಅಂದರೆ, ಮನುಷ್ಯನ ಪ್ರೀತಿ ನಮ್ಮೊಳಗಿದೆ, ಅದು ಸ್ವಾರ್ಥಮಯವಾದದ್ದು. ಆ ಸ್ವಾರ್ಥ ಪ್ರೀತಿ ನಮ್ಮೊಳಗಿದ್ದಾಗ ದೇವರ ಪ್ರೀತಿ ಹೊರಬರಲಿಕ್ಕೆ ಕಷ್ಟ ಆಗ್ತದೆ. ಸ್ವಾರ್ಥ ಪ್ರೀತಿಯನ್ನು ನಾವು ಸಾಯಿಸಿದಾಗ ದೇವರ ಅಗಾಪೆ ಪ್ರೀತಿ ನಮ್ಮೊಳಗೆ ಬರ್ತದೆ. ಆಗ ನಾವು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಪ್ರೀತಿಯ ದಯಾರಸವು ನಮ್ಮ ಹೃದಯದಲ್ಲಿ ದೇವರು ಧಾರಾಳವಾಗಿ ಸುರಿದಿದ್ದನಲ್ಲ ಎಂಬುದಾಗಿ 5:5 ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರನ್ನ ನಮಗಿರುವವುಗಳಿಗಿಂತ ಹೆಚ್ಚಾಗಿ ಪ್ರೀತಿಸಬೇಕಂತನೇ ದೇವರ ಅಗಾಪೆ ಪ್ರೀತಿ ನಮ್ಮೊಳಗೆ ಕೊಡೋಣವಾಗಿದೆ. ನಾವು ಮಾಡಬೇಕಾಗಿರೋದಿಷ್ಟೇ, ದೇವರೇ, ಸ್ವಾರ್ಥ ಪ್ರೀತಿಗಾಗಿ ನಾನು ಸತ್ತು ನಿನ್ನ ಪ್ರೀತಿ ಅಗಾಪೆ ಪ್ರೀತಿಯಲ್ಲಿ ನಾನು ಜೀವಿಸಲಿಕ್ಕೆ ಅಗಾಪೆ ಪ್ರೀತಿ ನನ್ನೊಳಗೆ ಪ್ರಕಟ ಮಾಡು ಅನ್ನುವಂಥ ಪ್ರಾರ್ಥನೆ, ಅನ್ನುವಂಥ ಒಂದು ಕೂಗು ಭಾರ ನಮ್ಮೊಳಗಿದ್ದು ಪ್ರಾರ್ಥಿಸುವುದಾದರೆ ಆ ಅಗಾಪೆ ಪ್ರೀತಿ ನಮ್ಮೊಳಗೆ ಬೆಳಿಲಿಕ್ಕೆ ಪ್ರಾರಂಭಿಸ್ತದೆ. ಆ ಅಗಾಪೆ ಪ್ರೀತಿ ನಮ್ಮೊಳಗೆ ಬರುವಾಗ ನಾವು ದೇವರನ್ನ ಉತ್ತಮವಾಗಿ ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನ. ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸ್ತಿದ್ದೀರಿ, ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನು ನನ್ನನ್ನು ಕಳಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ.
ಸೈತಾನನು ನಿಮ್ಮ ತಂದೆಯಾಗಿದ್ದಾನೆ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಎಂಬುದಾಗಿ. ಆತನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಆತನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವ ಸ್ವಭಾವಕ್ಕನುಸಾರವಾಗಿ ಆಡುತ್ತಾನೆ ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿ ಏನು ಕೇಳ್ತಾ ಇದ್ದಾರೆ? ನಾನು ನಿಮಗೆ ತಂದೆಯಾಗಿದ್ರೆ ನೀವು ನನ್ನನ್ನು ಪ್ರೀತಿಸ್ತೀರಿ, ಆದರೆ ನೀವು ನನ್ನನ್ನು ಯಾಕೆ ಪ್ರೀತಿ ಮಾಡಲ್ಲ ಅಂದ್ರೆ, ನೀವು ಸೈತಾನನನ್ನು ಪ್ರೀತಿಸುವನಾಗಿರೋದ್ರಿಂದ ನೀವು ನನ್ನನ್ನು ಪ್ರೀತಿಸಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಸೈತಾನನ ಸತ್ಯವು ನಿಮ್ಮಲ್ಲಿದೆ, ನನ್ನ ಸತ್ಯವು ನಿಮ್ಮೊಳಗೆ ವಾಸ ಮಾಡ್ತಾ ಇಲ್ಲ. ನೀವು ಸೈತಾನನ ಮಕ್ಕಳಾಗಿರುವುದರಿಂದ ಅವನನ್ನು ಪ್ರೀತಿಸ್ತಿದ್ದೀರಿ, ನನ್ನನ್ನು ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಕ್ಕೆ ನಿಮಗೆ ಶಕ್ತಿ ಇಲ್ಲ. ಯಾಕೆಂದ್ರೆ ಅವನನ್ನು ನೀವು ಹಿಂಬಾಲಿಸ್ತಾ ಇರೋದ್ರಿಂದ ಅವನ ದುರಿಚ್ಛೆಗಳು ನಿಮ್ಮ ಮಧ್ಯದಲ್ಲಿ ಇದ್ದಾವೆ ಎಂಬುದಾಗಿ. ನೋಡ್ರಿ, ದೇವರನ್ನ ನಾವು ಹೆಚ್ಚಾಗಿ ಪ್ರೀತಿಸಕ್ಕಾಗಲ್ಲ ಅನ್ನೋದಾದ್ರೆ ನಾವು ನಮಗಿರುವವುಗಳನ್ನು ಪ್ರೀತಿಸ್ತೀವಿ. ಕೇಳಿಸ್ಕೊಳ್ಳಿ, ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸೈತಾನ ನಾವು ದೇವರನ್ನು ಪ್ರೀತಿಸಬಾರದೆಂಬುದೇ ಅವನ ಉದ್ದೇಶ. ಅವನು ನಮ್ಮ ಮನಸ್ಸನ್ನ ದೇವರ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಪ್ರೀತಿಯನ್ನ ಈ ಭೂಮಿಯ ವಸ್ತುಗಳ ಮೇಲೆ, ಭೂಮಿಗೆ ಸಂಬಂಧಪಟ್ಟವುಗಳ ಮೇಲೆ ನಾವು ಮನಸ್ಸಿಡುವಂತೆ ನಮ್ಮನ್ನು ಪ್ರೇರೇಪಿಸ್ತಾನೆ, ನಮ್ಮನ್ನು ನಡೆಸುತ್ತಾನೆ. ನಮ್ಮ ಮನಸ್ಸುಗಳನ್ನು ಭೂ ಸಂಬಂಧವಾದವುಗಳ ಮೇಲೆ ನಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಇಡುವುದೇ ಸೈತಾನನಿಗೆ ಸಂಬಂಧಪಟ್ಟದ್ದಾಗಿದೆ. ನಾವು ಭೂ ಸಂಬಂಧವಾದವುಗಳ ಮೇಲೆ ಹೆಚ್ಚಾಗಿ ದೇವರನ್ನ ನಾನು ಪ್ರೀತಿಸ್ತೀನಿ ಅನ್ನೋದಾದರೆ ದೇವರ ಆತ್ಮವು ನಮ್ಮೊಳಗೆ ಕಾರ್ಯ ಮಾಡುವಂಥದ್ದಾಗಿದೆ. ಆಗ ನಾನು ಸೈತಾನನನ್ನು ಪ್ರೀತಿಸುವುದಿಲ್ಲ ಎಂಬುದರ ಅರ್ಥವಾಗಿದೆ. ನೋಡಿದ್ರ ಪ್ರಿಯರೇ, ಎಷ್ಟು ಅರ್ಥಗರ್ಭಿತವಾಗಿರುವಂಥ ಆ ಸಂದೇಶವು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ನೀವು ಪೌಲನನ್ನು ತೆಗೆದುಕೊಳ್ಳಿ. ಫಿಲಿಪ್ಪಿ 3ನೇ ಅಧ್ಯಾಯ 7-8 ಪೌಲ ಎಷ್ಟು ಪ್ರಕಟಣಾತ್ಮಕವಾದ ವ್ಯಕ್ತಿ. ಆತನೀಗ ಹೇಳ್ತಾನೆ, ಲಾಭವಾಗಿರುವುದನ್ನು ನಾನು ಎಲ್ಲವನ್ನ ನಷ್ಟವೆಂದೆಣಿಸ್ತೇನೆ. ನೋಡಿ, ಭೂ ಸಂಬಂಧವಾದವುಗಳನ್ನು ಅವನು ಪ್ರೀತಿಸ್ತಾ ಇಲ್ಲ, ಅದನ್ನು ಒಂದು ಕಸವಾಗಿ ಕಾಣ್ತಾ ಇದ್ದಾನೆ. ಅವನ ಮನಸ್ಸು ಭೂ ಸಂಬಂಧವಾದವುಗಳ ಮೇಲೆ ಪ್ರೀತಿಯನ್ನು ಹಿಡದೆ ಅವೆಲ್ಲವುಗಳನ್ನು ಕಸವೆಂದೆಡಿಸ್ತಾ ಇದ್ದಾನೆ. ಹಾಗಾದ್ರೆ ಆತನು ಹೀಗೆ ಹೇಳ್ತಾನೆ, ನಾನು ಎಲ್ಲವನ್ನ ಕಸವೆಂದು ಕ್ರಿಸ್ತನಿಗಾಗಿ ಜೀವಿಸಬೇಕನ್ನುವುದೇ ನನ್ನ ಉದ್ದೇಶ. ಅಂದ್ರೆ ನಮಗಿರುವವುಗಳಿಗಿಂತ ಹೆಚ್ಚಾಗಿ ಕ್ರಿಸ್ತನನ್ನ ಅವನೆಷ್ಟು ಪ್ರೀತಿಸ್ತಾ ಇದ್ದಾನೆ ಅನ್ನೋದನ್ನ ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಆತನು ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ದೇವರನ್ನ ಅಂದಾಗ, ಆತನಿಗೆ ಗೊತ್ತು ಕ್ರಿಸ್ತನೇ ನಿಜವಾದಂಥ ದೇವರು, ಆತನೇ ನನ್ನ ಬದುಕು, ಆತನೇ ನನ್ನ ಜೀವನ, ಆತನಿಲ್ಲದೆ ನನ್ನ ಬದುಕಿಲ್ಲ ಎಂಬುದೇ ಪೌಲನಿಗೆ ಸಿಕ್ಕಿದ ಒಂದು ದೈವಿಕ ಪ್ರಕಟಣೆ ಆಗಿದೆ. ಕ್ರಿಸ್ತನಲ್ಲಿದ್ದುಕೊಂಡವನಾಗಿ ಇಡೀ ನನ್ನ ಬದುಕನ್ನ ಜಯಶಾಲಿಯಾಗಿ ನಡೆಸಬೇಕು ಅನ್ನೋದೇ ಪೌಲನ ತಾತ್ಪರ್ಯ ಆಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಯಾಕೆಂದ್ರೆ ನೀವು ಭೂ ಸಂಬಂಧವಾದವುಗಳಲ್ಲಿ ಸತ್ತಿರಲ್ಲ. ಹೀಗಿರುವುದರಿಂದ ನಾವು ಮತ್ತೆ ಇಸ್ಕರಿಯೋತನ ಬಗ್ಗೆ ನಾವು ನೋಡೋಣ. ಇಸ್ಕರಿಯೋತನ ಬಗ್ಗೆ ನೋಡುವಾಗ ಬಹಳ ಆಶ್ಚರ್ಯಕರವಾದಂಥ ಸ್ಥಿತಿಯಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 10ನೇ ವಚನ ಆತನಿಗೆ ಹೇಳ್ತದೆ, ಇಸ್ಕರಿಯೋತ ಯೂದ ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಬ್ಬನು. ಆತನು ಫರಿಸಾಯರ ಹತ್ರ 40-30 ಬೆಳ್ಳಿ ನಾಣ್ಯಕ್ಕಾಗಿ ಒಡಂಬಟ್ಟು ಯೇಸುವನ್ನ ಹಿಡುಕೊಡ್ಬೇಕಂತ ಕಾಯ್ತಾ ಇದ್ದನು, ಅನುಕೂಲದ ಸಮಯವನ್ನ ನೋಡುತ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಜೊತೆಯಲ್ಲಿ ಊಟ ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ಜೊತೆ ನಡೀತಾ ಇದ್ದಾನೆ, ಯೇಸು ಸ್ವಾಮಿ ಪರಲೋಕದ ವಿಷಯವನ್ನು ಮಾತಾಡ್ತಾ ಇದ್ದಾರೆ. ಇವ್ಯಾವೂ ಅವನಿಗೆ ಪ್ರಕಟಣೆಗಳಾಗಿ ಮಾರ್ಪಡ್ತಾ ಇಲ್ಲ. ದುಡ್ಡನ್ನಿಸ್ಕೊಂಡು, ಹಣವನ್ನಿಸ್ಕೊಂಡು ಯೇಸುವನ್ನು ಹಿಡ್ಕೊಡ್ಬೇಕೆಂಬತಕ್ಕನ್ನ ಯೋಚಿಸ್ತಾ ಇದ್ದ. ನೋಡಿ, ಎಷ್ಟು ಕೆಟ್ಟ ಆಲೋಚನೆ ಯೂದನಲ್ಲಿ ಕಾರ್ಯ ನಡೀತಾ ಇದೆ. ಆತನ ಹೃದಯ
ದೇವರಿಗಾಗಿ ಪ್ರೀತಿಸಬೇಕೆಂಬತಕ್ಕಂತೆ ಮೇಲದಕ್ಕಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿಸಬೇಕೆಂಬತಕ್ಕಂಥದ್ದನ್ನು ಅವನ ಜೀವಿತದಲ್ಲಿ ಹೇಗೆ ಇಟ್ಟುಕೊಂಡಿದ್ದಾನೆ. ಇದು ಹೇಗೆ ದೇವರ ದೃಷ್ಟಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಇದೆಷ್ಟು ಯೋಗ್ಯವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಇದರಿಂದ ನಮಗೊಂದು ಪಾಠವನ್ನು ಕಲಿಬೇಕಾಗ್ತದೆ. ದೇವರು ಮಾತಾಡ್ತಾ ಇರುವುದೇನೆಂದರೆ, ಭೂಮಿಕವಾಗಿರುವ ನಮ್ಮ ಎಲ್ಲವುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುವುದೇ ನಿಜವಾದಂಥ ಪ್ರೀತಿಯಾಗಿದೆ. ಹಾಗಾಗಿ ಇಸ್ಕರಿಯೋತ ಯೇಸುವನ್ನು ಪ್ರೀತಿಸಲಿಲ್ಲ, ಜೊತೆಯಾಗಿದ್ದು ಹಣವನ್ನು ಪ್ರೀತಿ ಮಾಡ್ದ. ನಾವು ದೇವ್ರ ನಾಮಕ್ಕೆ ಸ್ತೋತ್ರ. ಸೌಲನನ್ನು ತೆಗೆದುಕೊಂಡ್ರೆ, ಇಸ್ರಾಯೇಲರ ಅರಸನಾದ ಸೌಲನ ಕುರಿತಾಗಿ ತೆಗೆದುಕೊಂಡ್ರೆ, ದೇವರು ಅಮಾಲೇಕ್ಯರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗುವಾಗ ದೇವರು ಹೇಳ್ತಾರೆ, ನೋಡು, ಅಮಾಲೇಕ್ಯರ ಮೇಲೆ ಯುದ್ಧ ಮಾಡುವಾಗ ನೀನು ಅವರ ವಸ್ತುಗಳನ್ನು ಒಂದನ್ನು ತರಬೇಡ, ಯಾವ ವಸ್ತುಗಳನ್ನು ಮುಟ್ಟಬೇಡ, ನಿಶ್ಶೇಷವಾಗಿ ಯುದ್ಧ ಮಾಡು, ನಾನು ನಿನ್ನೊಂದಿಗಿರ್ತೀನಿ, ಜಯವನ್ನು ಕೊಡ್ತೀನಿ, ಯಾವ ವಸ್ತುವಿನ ಮೇಲೆ ಆಶೆ ಇಡಬೇಡ, ಅದನ್ನು ತರಬೇಡ ಎಂಬುದಾಗಿ ಹೇಳ್ತಾರೆ. ಇವನು ದೇವರ ಮಾತಿಗೆ ಅವಿಧೇಯನಾಗಿ ಅಲ್ಲಿರುವಂಥ ಅನೇಕ ವಸ್ತುಗಳನ್ನು, ದೇವರಿಗೆ ಯಜ್ಞ ಮಾಡಬೇಕು ಅಂತ ಅನೇಕ ಹಸುಗಳನ್ನು, ಹೋರಿಗಳನ್ನು, ವಸ್ತುಗಳನ್ನು ಕೆಲವೊಂದು ತಂದು ಇಡ್ತಾನೆ. ದೇವರಿಗೆ ಅವಿಧೇಯನಾಗ್ತಾನೆ. ದೇವರು ಹೇಳಿದ್ರು ಸಾಮುವೇಲನಿಗೆ, ನೋಡು, ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ, ಅವನನ್ನು ಅರಸತನದಿಂದ ನಾನು ತಳ್ಳಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ರು. ಇದನ್ನು ಕೇಳಿದಂಥ ಸೌಲ ಜನರಿಗೆ ಹೆದರಿ ಆತನು ಸಾಮುವೇಲನನ್ನ ಜನರ ಮುಂದೆ ಒಡಂಬಡಿಸ್ಲಿಕ್ಕೆ ಒತ್ತಾಯ ಮಾಡ್ತಾನೆ. ಆರಾಧನೆ ಮಾಡಲಿಕ್ಕೆ ದೇವ್ರಿಗೆ ಹೋಗ್ತಾನೆ. ಮನಪೂರ್ವಕವಾಗಿ ಆರಾಧನೆ ಮಾಡಲ್ಲ, ದೇವರನ್ನು ಪ್ರೀತಿಸಿ ಆರಾಧನೆ ಮಾಡಲ್ಲ, ಜನರಿಗಾಗಿ ಆರಾಧನೆ ಮಾಡ್ತಾನೆ. ದೇವರು ನೋಡಿದ್ರೆ ಸೌಲನ ಜೀವಿತದಲ್ಲಿ ದೇವರಿಗಿಂತ ಹೆಚ್ಚಾಗಿ ಜನರನ್ನ ಪ್ರೀತಿ ಮಾಡ್ದ. ದೇವರಿಗಿಂತ ಹೆಚ್ಚಾಗಿ ದೇವರ ಮಾತಿಗೆ ಅವಿಧೇಯನಾದ. ದೇವರು ತಿಳಿಸಿದ್ರು, ಆತನಲ್ಲಿ ಪಶ್ಚಾತ್ತಾಪ ಅನ್ನೋದು ಬರಲೇ ಇಲ್ಲ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಆತನು ಜನರನ್ನು ಪ್ರೀತಿಸ್ದ, ಜನರಿಗೆ ಹೆದರಿದ, ಜನರಿಗೆ ಭಯಪಟ್ಟ, ದೇವರಿಂದ ದೂರವಾದ. ಕರ್ತನಿಗೆ ಮಹಿಮೆ ಆಗಲಿ. ಕಾಯನು ಮತ್ತು ಹೇಬೇಲನ ಕುರಿತಾಗಿ ನೆನೆಸ್ಕೊಳ್ಳಿ. ಹೇಬೇಲನು ಕುರಿ ಕಾಯುವಂತ ಕಸುಬಿನಲ್ಲಿ ಬೆಳೆದ, ಕಾಯನನು ಬೇಸಾಯ ಮಾಡುವುದರಲ್ಲಿ ಆತನು ತೊಡಗಿಸಿಕೊಂಡ. ಇಬ್ಬರೂ ಕೂಡ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಲಿಕ್ಕೆ ಒಂದು ಅವಕಾಶ ಬಂದಾಗ ಹೇಬೇಲನು ತನ್ನ ಕುರಿಗಳಲ್ಲಿ ಚೊಚ್ಚಲಾಗಿರುವುದನ್ನು, ಅಂದರೆ ತನ್ನ ಕುರಿಗಳ ಆದಾಯಕ್ಕಿಂತ, ಕುರಿಗಳ ಸಂಪತ್ತಿಗಿಂತ ದೇವರನ್ನು ಹೆಚ್ಚಾಗಿ ಪ್ರೀತಿಸ್ದ. ಶ್ರೇಷ್ಠವಾದದನ್ನು ತಂದು ದೇವರಿಗೆ ಯಜ್ಞ ಮಾಡ್ದ. ದೇವರು ಹೇಬೇಲನ ಕಾಣಿಕೆಯನ್ನು ಪ್ರೀತಿಸಿದ್ರು, ಗೌರವಿಸಿದ್ರು. ಆದರೆ ಕಾಯನು ತಾನು ಬೆಳೆಯಲ್ಲಿ ಬೆಳೆದಂಥದ್ದನ್ನು ಶ್ರೇಷ್ಠವಾಗಿರುವುದನ್ನು ದೇವರಿಗೆ ತರುವುದರಲ್ಲಿ ಅವನು ವಿಫಲನಾದ. ದೇವರು ಕಾಯನನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ಯಾಕೆಂದರೆ ಅವನು ತನ್ನ ಬೇಸಾಯವನ್ನು ಪ್ರೀತಿಸಿದ, ದೇವರನ್ನು ಪ್ರೀತಿ ಮಾಡಲಿಲ್ಲ. ಇವತ್ತಿನ ಧ್ಯಾನ ಭಾಗದಲ್ಲಿ ನಾವು ಕಾಯುವುದೇನೆಂದರೆ, ನಿನ್ನ ಕರ್ತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ದೇವರನ್ನು ಪ್ರೀತಿಸು. ನಿನ್ನ ನೆರೆಯವನನ್ನು ನಿನಗಿಂತ ಪ್ರೀತಿಸು. ನಮ್ಮ ನೆರೆಯವರನ್ನು ನನಗಿಂತ, ಅಂದರೆ ನನಗಿರುವವುಗಳಿಗಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸಬೇಕು. ದೇವರನ್ನು ನನಗಿರುವವುಗಳಿಗಿಂತ ಹೆಚ್ಚಾಗಿ ಪ್ರೀತಿಸುವುದೇ ಪೂರ್ಣ ಬುದ್ಧಿ, ಪೂರ್ಣ ಪ್ರಾಣ, ಪೂರ್ಣ ಹೃದಯದ ಪ್ರೀತಿ. ನಾವು ದೇವರನ್ನು ಇಷ್ಟು ಮೊದಲನೇ ಆದ್ಯತೆಯನ್ನು ಕೊಟ್ಟು ನಾವು ಯಾವಾಗ ಪ್ರೀತಿಸ್ತೀವೋ ಆಗ ಸ್ವಾಭಾವಿಕವಾಗಿ ನೆರೆಯವನನ್ನು ನಾವು ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಿರುವಾಗ ಕರ್ತನ ನಿಜವಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿರುವ ಪ್ರೀತಿ ಯಾವುದಂದರೆ, ನಮಗಿರುವವುಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುವುದೇ ನಿಜವಾದ ಪ್ರೀತಿಯಾಗಿದೆ. ದೇವರ ಮಾತನ್ನು ಆಶೀರ್ವದಿಸಲಿ. ಆಮೇನ್.